5ನೇ ಕ್ಲಾಸ್. ನೀನೇನು ಕೆಲಸ ಮಾಡ್ತೀಯಾ? ಒಂದಿನ ಹೋಗ್ತೇವೆ, ಒಂದಿನ ಶಾಲೆಗೆ, ಒಂದು ವಾರ ಶಾಲೆಗೆ ಹೋಗ್ತೇವೆ. ಹೌದಾ? ಐತಾರು ಶನಿವಾರ ಅಲ್ಲಿಗೆ ಹೋಗ್ತೇವೆ, ಒಂದು ವಾರ ಶಾಲೆಗೆ ಹೋಗ್ತೀವಿ. ಓಕೆ. ದಿನಕ್ಕೆ ಎಷ್ಟು ದುಡ್ಕೊಂಬರ್ತೀಯಾ? ಒಂದು 500 ರೂಪಾಯಿ, 200 ರೂಪಾಯಿ. 500 ರೂಪಾಯಿ, 200 ರೂಪಾಯಿ. ಊಟ ಎಲ್ಲ ಎಲ್ಲಿ ತಿಂತೀಯಾ? ಮನೇಲೆಲ್ಲ ತಗೊಂಡೋಗ್ತೀರಾ ಮನೆಯಿಂದನೇ? ಮನೆಯಲ್ಲೇ ಊಟ ಮಾಡ್ತೇವೆ. ಬನ್ನಿ ಅಮ್ಮ ನೀವು. ನೀವೇನು ಮಾಡ್ತೀರಾ ಅಮ್ಮ? ನಾವು ಉದ್ಯೋಗ ತೊಗೊಂಡು ಹೋಗ್ತೇವೆ. ಮತ್ತು ಹಳ್ಳಿಗೆ ಹೋಗಿ ಬಂದು 3 ಗಂಟೆ 4 ಗಂಟೆ ಬಂದು ಹಳ್ಳಿಗೆ ಹೋಗಿ ಮನೆಗೆ ಬಂದು ಅಡುಗೆ ಬೆಡಿಗೆ ಮಾಡ್ಕೊಂಡು ತಿಂದು ಮತ್ತು ಮಲಗಿಬಿಟ್ಟು ಮತ್ತೆ ಬೆಳಗ್ಗೆ ಎದ್ದು ಬೆಳಗ್ಗೆ ಆದಮೇಲೆ ಮತ್ತೆ ಅಡುಗೆ ಮಾಡ್ಕೊಂಡು ತಿಂದು ಮತ್ತೆ ಹಳ್ಳಿಗೆ ಹೋಗ್ತೀವಿ. ನೀವು ಊರಿಗೆ ಎಷ್ಟು ವರ್ಷಕ್ಕೊಂದ್ಸಲ ಹೋಗ್ತೀವಿ? ಹಬ್ಬಕ್ಕೆ ಒಂದ್ಸಲ ಹೋಗ್ತೀವಿ. ಮಾನಾಮಿ ಉಗಾದಿ ಎರಡೇ ಹಬ್ಬನೇ ಮಾಡೋದು. ಅಂದರೆ ನೀವು ಬೇರೆ ಕೆಲಸಗಳನ್ನ ಏನು ಕುಟ್ಕೊಂಡಿಲ್ಲ ಅಂತ? ಹೋಗ್ತಿದ್ವಿ, ಅದು ಹಿಂದಿನ ಕಾಲದಿಂದ ಬಂದಿದೆ ನಮ್ಮದು ದೇವರು. ಅದು ಬಿಟ್ಟರೆ ಮಕ್ಕಳಿಗೆ ಕೆಮ್ಮು ನೆಗಡಿ ಮಕ್ಕಳಿಗೆ ಹಿಂಗಾಗುತ್ತೆ. ಅದಕ್ಕೆ ಇದು ಗಂಡು ಮಕ್ಕಳೆಲ್ಲ ಗ್ಯಾರೆ ಕೆಲ್ಸಕ್ಕೆ ಹೋಗ್ತಾರೆ, ನಾವು ದೇವ್ರು ತೊಗೊಂಡು ಹೋಗ್ತೀವಿ. ಓಕೆ. ಅಂದರೆ ತಿಂಗಳಿಗೆ ಎಷ್ಟು ಆದಾಯ ಗಳಿಸ್ಕೊಳ್ತೀವಿ? ಹಿಂದಿನ ಕಾಲದಿಂದ ಮಾಡಿದ್ದದು ಹಂಗೆ ನಾವು ಮಾಡ್ತೀವಿ. ಇವಾಗ ನೀವು ವಾಟರ್ ಪ್ರಾಬ್ಲಮ್ ಏನಿಲ್ವಾ? ನೀರು ಪ್ರಾಬ್ಲಮ್? ಹೋಗ್ಬೇಕು, ನೀರೆಲ್ಲ ಹುಡುಕ್ಬೇಕು. ದೂರ ಹೋಗಿ 2-3 ಕಿಲೋಮೀಟ್ರ್ ಹೋಗಿ ತರಬೇಕು ನೀರು. ಇಲ್ಲ ಹತ್ರ ಎಲ್ಲಿ ಸಿಗಂಗಿಲ್ಲ. ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಇಬ್ಬರು. ಇನ್ನೊಂದು ಊರಲ್ಲಿ ಶಾಲೆಯಲ್ಲಿ ಶಾಲೆಗೆ ಹೋಗ್ತೀವಿ. ಇವನು ಶಾಲೆಗೆ ಹೋಗ್ತಾನೆ, ಇವತ್ತು ಮನೇಲಿ ಇರಿಸಿದ್ದೇನೆ. ಓಕೆ. ಹಿಂಗೆ ಮತ್ತೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀರಾ ನೀವು? 2 ಗಂಟೆ 3 ಗಂಟೆ ಇಷ್ಟೇ. ಓಕೆ. ಮತ್ತು ಮನೆಗೆ ಬಂದು ಅಡುಗೆ ಬಿಡಿಗೆ ಮಾಡ್ಕೊಂಡು ಮಲಗ್ತೀವಿ. ಮತ್ತು ಬೆಳಗ್ಗೆ ಆದಮೇಲೆ ಅಡುಗೆ ಮಾಡ್ಕೊಂಡು ಹಳ್ಳಿಗೆ ಹೋಗ್ತೀವಿ. ಗೌರ್ಮೆಂಟ್ ಸೌಲಭ್ಯ ಏನೇನು ತಗೊಂಡಿದ್ದೀರಾ? ಏನೂ ಕೊಟ್ಟಿಲ್ಲ. ಊರಲ್ಲಿ ಒಂದು ಗೋರ್ಮೆಂಟ್ ಒಂದು ಮನೆ ಐತಿ, ಒಂದು ರೇಷನ್ನು ಬೀಸನ್ ಎಲ್ಲ ಐತಿ, ಆಧಾರ್ ಕಾರ್ಡು ಅದೆಲ್ಲ ಐತಿ. ಮನೆ ಒಂದೇ ಇರೋದು, ಮತ್ತೇನಿಲ್ಲ. ಕೃಷಿ ಭೂಮಿ ಇಲ್ಲ. ಊರಲ್ಲೇ ಏನಾದರೂ ಕೆಲಸ ಮಾಡ್ಬೋದಲ್ಲ, ಆಗುತ್ತಾ? ಅಲ್ಲಿ ಹೋಗ್ಬೋದು, 200 ರೂಪಾಯಿ ಕೂಲಿ. ಅದು ಒಟ್ಟು ತುಂಬಂಗಿಲ್ಲ, ಅದಕ್ಕೆ ಈ ಕಡೆ. ಇವಾಗ ಬಸ್ ಚಾರ್ಜ್ ಏನೋ ಫ್ರೀ ಇದೆ, ಆಧಾರ್ ಕಾರ್ಡ್ ಇದೆ, ಬಟ್ ಬೇರೆ ತರಕಾರಿ ದಿನಸಿ ಎಲ್ಲ ದುಬಾರಿ ಆಗಿದೆಯಲ್ಲ, ಏನು ಮಾಡ್ತೀರಾಗ? ಅದೇ ಹಳ್ಳಿ ಸಿಗ್ತದಲ್ಲ 100 ರೂಪಾಯಿ 200 ರೂಪಾಯಿ ಅದರಲ್ಲಿ ಖರ್ಚು ಮಾಡೋದು. ಅದ್ರಲ್ಲಿ ಖರ್ಚು ಮಾಡಿ ಮತ್ತೆ ಮಿಕ್ಕಿದ್ದು ಇಟ್ಕೊಂತೀವಿ. ನೀವು ಮೊದಲು ಬೆಂಗಳೂರಿಗೆ ಬಂದಾಗ ಎಷ್ಟು ಉಳಿತಾಯ ಆಗ್ತಿತ್ತು, ಇವಾಗ ಎಷ್ಟು ಉಳಿತಾಯ ಆಗ್ತಿದೆ? ಆವಾಗ ಸ್ವಲ್ಪ ಕಮ್ಮಿನೇ ಇತ್ತು, ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಖರ್ಚು. 100-200 ರೂಪಾಯಿ ಇಷ್ಟು ಖರ್ಚಾಗುತ್ತೆ. ಏನು ಹೆಸರು? ಇವನ ಹೆಸರೇನು? ರಾಜು. ಏನೋ ನಿನ್ನ ಹೆಸರು? ಅಂಗನವಾಡಿಗೆ ಹೋಗ್ತೀಯಾ ನೀನು? ಹೋಗ್ತೀಯಾ ನೀನು? 7 ವರ್ಷದ. 7 ವರ್ಷದ. ಓಕೆ.